ಎಳ್ಳು ಬೆಲ್ಲ ಜಾಸ್ತಿ ಇರೋ ತರೋಗ್ ಹೋಗಿ ಕಾವ್ ಇನ್ನೊಂದೆರಡು ಹಿಡ್ಕೊಬಿಡೋದು. ದೀಪ ವಾವ್ ನಮ್ಮ ದೀಪದು ಹೆಂಗಾರೆ ಈಗ ಮಾಡ ಸಂಜೆ ಮಾಡಿ ಹೋಗ್ಬಿಡ್ರಿ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಲೈವ್ ವಿಚಾರಗಳಿಗೆ ಸ್ವಾಗತ. ನಿರಂತರ ಡಿವೈನ್ ಪೂಜಾ ಆಯಿಲ್ ಅವ್ರ ಕಡೆಯಿಂದ ಬಿಗ್ ಬಾಸ್ ಮನೆ ಒಳಗಡೆ ಸಂಕ್ರಾಂತಿಗೆ ಸಂಬಂಧಪಟ್ಟಿರುವಂತಹ ಸಾಮಗ್ರಿಗಳನ್ನ ಕಳಿಸಿದ್ದಾರೆ. ಅದೇ ರೀತಿ ಲೈವ್ ಅಲ್ಲಿ ನಮ್ಮ ಗಿಲ್ಲಿಯವರು, ರಕ್ಷಿತ್ ಅವರು, ರಘು ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಏನೇನು ಪ್ಲಾನ್ಸ್ ಇದೆ ಅಂತೆಲ್ಲ ಡಿಸ್ಕಸ್ ಮಾಡ್ಕೊಂತಿದ್ದಾರೆ. ಅದೇನು ಅಂತ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಅದೇ ರೀತಿ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡೋದಕ್ಕೆ ಮನೆ ಒಳಗಡೆ ಏನೇನು ಕಳಿಸಿದ್ದಾರೆ ಪರಿಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 200 ಲೈಕ್ಸ್ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಸ್ಕಿಪ್ ಮಾಡಿದ್ರೆ ವಿಡಿಯೋ ಕೊನೆವರೆಗೂ ನೋಡಿ. ಇವತ್ತು ಬೆಳಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಸಂಬಂಧಪಟ್ಟಿರುವಂತಹ ಸಾಂಗ್ ಹಾಕಿರ್ತಾರೆ. ಆ ಸಾಂಗ್ಗೆ ಎಲ್ಲರೂ ಕುಣಿದು ಕುಪ್ಪಳಿಸಿ ಆ ಗಾರ್ಡನ್ ಏರಿಯಾದಲ್ಲಿ ಕುತ್ಕೊಂಡಿರೋವಾಗ ಈ ಕಡೆ ಸ್ಟೋರ್ ರೂಮ್ ಕಡೆಯಿಂದ ಒಂದು ಬೆಲ್ ಆನ್ ಆಗುತ್ತೆ. ಆ ಬೆಲ್ ಸೌಂಡ್ಗೆ ನಮ್ಮ ರಕ್ಷಿತ್ ಅವರು ಓಡೋಗ್ತಾರೆ. ಓಡೋಗಿ ಸ್ಟೋರ್ ರೂಮ್ ಅಲ್ಲಿ ಹೋಗಿ ನೋಡಿದ್ರೆ ನಿರಂತರ ಡಿವೈನ್ ಪೂಜಾ ಆಯಿಲ್ ಅವ್ರ ಕಡೆಯಿಂದ ಸಂಕ್ರಾಂತಿ ಹಬ್ಬಕ್ಕೆ ಸಂಬಂಧಪಟ್ಟಿರುವಂತಹ ಪ್ರತಿಯೊಂದು ಕಳ್ಸಿಕೊಟ್ಟಿರ್ತಾರೆ. ರಕ್ಷಿತ್ ಅವರು ಅದನ್ನ ನೋಡ್ಬಿಟ್ಟು ಮತ್ತೆ ರಿಟರ್ನ್ ಗಾರ್ಡನ್ ಏರಿಯಾಗೆ ಓಡ್ಬಂದು ನಿರಂತರ ಕಡೆಯಿಂದ ನಮ್ಗೆಲ್ಲ ಏನೋ ಕಳ್ಸಿದ್ದಾರೆ, ಎಲ್ಲರೂ ಲಿವಿಂಗ್ ಏರಿಯಾಗೆ ಬನ್ನಿ ಅಂತ ಕರೀತಾರೆ. ಎಲ್ಲರೂ ಮತ್ತೆ ಲಿವಿಂಗ್ ಏರಿಯಾಗೆ ಬರ್ತಾರೆ. ಆದರೆ ರಕ್ಷಿತಾ ಮತ್ತೆ ಧನುಷ್ ಅವರು ಸಂಕ್ರಾಂತಿಗೆ ಸಂಬಂಧಪಟ್ಟಿರುವಂತಹ ಎಲ್ಲಾ ಸಾಮಗ್ರಿಗಳನ್ನ ಸ್ಟೋರ್ ರೂಮ್ ಇಂದ ಎತ್ಕೊಂಡ್ಬಂದು ಲಿವಿಂಗ್ ಏರಿಯಾದಲ್ಲಿರುವಂತಹ ಒಂದು ಟೀಪಾಯ್ ಮೇಲೆ ಇಡ್ತಾರೆ. ನಿರಂತರ ಡಿವೈನ್ ಪೂಜಾ ಆಯಿಲ್ ಅವರು ಕಳಿಸಿರುವಂತಹ ಈ ಒಂದು ಪೂಜೆ ಸಾಮಗ್ರಿಗಳನ್ನ ನೋಡಿ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರು ಅವ್ರಿಗೆ ಧನ್ಯವಾದಗಳು ತಿಳಿಸ್ತಾರೆ. ಇದರಲ್ಲಿ ಪೂಜೆಗೆ ಸಂಬಂಧಪಟ್ಟಿರುವಂತಹ ಅತಿ ಮುಖ್ಯವಾದ ಎಳ್ಳು ಬೆಲ್ಲ ಇತ್ತು. ಅದೇ ರೀತಿ ಸ್ವೀಟ್ ಪೊಟೋಟ, ಕಬ್ಬು, ಪೂಜಾ ಸಾಮಗ್ರಿಗಳು, ಸ್ವೀಟ್ಸು, ಆಯಿಲು, ಪ್ರತಿ ಮೈನರ್ ಥಿಂಗ್ಸು ಎಲ್ಲ ಬಂದಿರುತ್ತೆ. ಮನೇಲಿರೋರು ಯಾರು ಸ್ನಾನ ಮಾಡಿರೋಲ್ಲ. ಸೊ ಅದಕ್ಕೆ ಅಶ್ವಿನಿ ಗೌಡವರು ಯಾರು ಅದನ್ನು ಮುಟ್ಟಕ್ಕೆ ಹೋಗಬೇಡಿ, ಎಲ್ಲೂ ಸ್ನಾನ ಮುಗಿಸಿದ ಮೇಲೆ ಒಗ್ಗಟ್ಟಾಗಿ ಪೂಜೆ ಮಾಡೋಣ ಅಂತ ಹೇಳ್ತಾರೆ. ಆ ಪೂಜೆ ಸಾಮಾನ ಅಲ್ಲೇ ಆ ಒಂದು ಟೀಪ ಮೇಲೆ ಇಟ್ಬಿಟ್ಟು ಅಶ್ವಿನಿ ಮೇಡಮ್ ಅವರು ಸ್ನಾನ ಮಾಡೋದಕ್ಕೆ ವಾಶ್ರೂಮ್ಗೆ ಹೋಗ್ತಾರೆ. ಇನ್ನು ಮಿಕ್ಕಿದ 5 ಜನ ಯಾರು ಇರ್ತಾರೆ, ನಮ್ಮ ಧನುಷ್ ಅವರು, ಕಾವ್ಯ ಅವರು, ಗಿಲ್ಲಿ ಅವರು, ರಘು ಅವರು, ರಕ್ಷಿತ್ ಅವರು ಗಾರ್ಡನ್ ಏರಿಯಾದಲ್ಲಿರುವಂತಹ ಸೋಫಾ ಮೇಲೆ ಕೂತ್ಕೊಂಡು ಹರಟೆ ಹೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಕಳಿಸಿರುವಂತಹ ಕಬ್ಬನ್ನ ನೋಡ್ಬಿಟ್ಟು ನಮ್ಮ ರಕ್ಷಿತ್ ಅವರು ಟೆಂಪ್ಟ್ ಆಗಿಬಿಟ್ಟಿರ್ತಾರೆ. ಅದನ್ನ ಆಕ್ಚುಲಿ ಅವರು ತುಳು ಭಾಷೆಯಲ್ಲಿ ಕರ್ಬು ಅಂತಾರಂತೆ. ಈ ಕಡೆ ಧನುಷ್ ಅವ್ರಿಗೆ ಹೇಳ್ತಾರೆ, ಧನುಷ್ ನಾವು ಆ ಕರ್ಬುನ ತಿನ್ನೋಣ, ಅದು ಖಾಲಿ ಹೊಟ್ಟೆಯಲ್ಲಿ ತಿಂದರೆ ತುಂಬ ಒಳ್ಳೇದಂತೆ ಅಂತ ಹೇಳ್ತಾರೆ. ಆ ಕಡೆಯಿಂದ ಗಿಲ್ಲಿಯವ್ರಿ ಮೂದೇವಿ ಕೂತ್ಕೋ ಸುಮ್ಮನೆ, ಪೂಜೆ ಆದ್ಮೇಲೆ ತಿನ್ನಿಯಾ ಅಂತ ತಲೆಗೆ ಒಂದು ಕೊಡ್ತಾರೆ. ಸೊ ಈ ಒಂದು ಸಿಚುವೇಶನ್ ಅಲ್ಲಿ ರಘು ಅವರು ಅವರ ಪರ್ಸನಲ್ ವಿಚಾರ ಒಂದು ಹೇಳ್ಕೊಂತಾರೆ. ಅಂದ್ರೆ ಆ ಜಮೀನ್ಗೆ ಸಂಬಂಧಪಟ್ಟಿರುವಂತಹ ಆಸ್ತಿ ವಿಚಾರಗಳು ಕೆಲವೊಂದು ಮಾತಾಡ್ಕೊಂತಾರೆ. ಅವ್ರಿಗೆ ಆಲ್ಮೋಸ್ಟ್ ಯಾವುದೋ ತಾವರೆಕೆರೆ ಹತ್ರ 2 ಎಕರೆ ಇತ್ತಂತೆ ಜಮೀನು. ಅವ್ರ ಅಕ್ಕ ಅವರು ಇವ್ರಿಗೆ ಕೊಡ್ದೇನೆ ಅವ್ರ ಹೆಸರಿಗೆ ಬರ್ಸ್ಕೊಂಡ್ಬಿಟ್ಟಿದಾರಂತೆ. ಆಲ್ಮೋಸ್ಟ್ ತುಂಬಾ ವರ್ಷ ಐತಂತೆ. ಆವಾಗಲೇ 1 ಎಕರೆ ಸುಮಾರು 2.5 ಕೋಟಿ ಇತ್ತಂತೆ ಅದು. ಮತ್ತೆ ಗಿಲ್ಲಿಯವ್ರು ಯಾಕಣ ಬಿಟ್ಟೆ, ತುಂಬಾ ಹೊಡ್ತಿರೋ ಜಾಗ, ಕೇಸ್ ಆಗ್ಬಾರ್ದ ಅಂತ ಕೇಳಿದ್ರೆ ರಘು ಅವರು ಇಲ್ಲ ಕಣೋ ಆಗದೆ ಕೇಸು, ಅದು ನಡೆಯೋಲ್ಲ, ಯಾರೇ ಟೇಕ್ ಓವರ್ ಮಾಡಿದ್ರು ಅದು 6 ತಿಂಗಳು ಕೂಡ ನಿಲ್ಲಲ್ಲ ಅಂತ ಹೇಳ್ಬಿಟ್ರು ಅಂತ ಹೇಳ್ತಾರೆ. ಮತ್ತೆ ನಮ್ಮ ಗಿಲ್ಲಿಯವ್ರು ಇದ್ಕೊಂಡು ನಮ್ಗೆ ಅದು ಯಾವುದೇ ರೀತಿ ಬಾಧೆ ಇಲ್ಲಣ್ಣ, ನಮ್ಗಿರೋದೇ 1.5 ಎಕರೆ. ಸೊ ನಮ್ಮ ಅಣ್ಣ ಏನು ನಾವಿಬ್ರು ಅದೇ ಥರ ಇರ್ತೀವಿ, ಅಷ್ಟು ಏನಾದರೂ ಮಿತಿ ಮೀರ್ತು ಅಂತ ಹೇಳ್ಬಿಟ್ರೆ ನಾನು ಅವ್ನಿಗೆ ಕೊಟ್ಬಿಡ್ತೀನಿ, ನಾವು ಯಾವತ್ತೂ ಗಲಾಟೆ ಮಾಡ್ಕೊಂಡು ಹೋಗೋದೇ ಇಲ್ಲ ಅಣ್ಣ ತಮ್ಮಂದ್ರು ಅಂತ ಒಳ್ಳೆ ಮಾತು ಹೇಳ್ತಾರೆ. ಮತ್ತೆ ರಘು ಸರ್ ಅವರು ಬೆಂಗಳೂರಲ್ಲಿರುವಂತಹ ಒಂದು ಪ್ರಾಪರ್ಟಿ ಬೆಲೆ ಬಗ್ಗೆ ಹೇಳ್ತಾರೆ. ಆಲ್ಮೋಸ್ಟ್ JP ನಗರದಲ್ಲಿ 30-40 ಸೈಡ್ ಬಂದ್ಬಿಟ್ಟೆ ಸುಮಾರು ಒಂದು 3 ಕೋಟಿ ಇದೆಯಂತೆ. ಸೊ ಅದಕ್ಕೆ ಬಾಯಿ ತೆಗಿತಾರೆ ನಮ್ಮ ರಕ್ಷಿತ್ ಅವರು. ನಮ್ಮ ಕಡೆ ಒಂದು 3 ಸೆಂಟ್ ಇದೆಯೇ, ಮನೆ ಕಟ್ಟಿದ್ವಿ 2, ಅದನ್ನ ರೀಸೆಂಟಾಗಿ 5 ಲಕ್ಷಕ್ಕೆ ಮಾಡಿಬಿಟ್ವಿ ಅಂತ ಅವ್ರು ಹೇಳ್ತಾರೆ. ಮತ್ತೆ ಕಾರ್ ವಿಚಾರ ಬರುತ್ತೆ. ಸೊ ರಕ್ಷಿತ್ ಅವ್ರಿಗೆ ಒಂದು XUV ಕಾರ್ ಬೇಕಂತೆ. ಸೊ ಅದಕ್ಕೆ ರಘು ಅವರು ಸಜೆಷನ್ ಮಾಡ್ತಾ ಇದ್ರು, ನೀನು ಗೇರ್ ಗಾಡಿ ತೊಗೊಂಬೇಡ, ಸೊ ಆಟೋಮೆಟಿಕ್ ಕಾರ್ ತೊಗೊಂಬಿಡು, ನಾನು ನಿಂಗೆ ಸಜೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ರಕ್ಷಿತ್ ಅವರು ಆಯ್ತಣ್ಣ ನಾನು ತಗೊಳೋವಾಗ ನಿಮ್ಗೆ ಹೇಳ್ತೀನಿ, ಸೊ ಸದ್ಯಕ್ಕೆ ಬೇಡ, ನನಗೆ ನಾನು ಯಾವಾಗ ತೊಗೊತೀನೋ ಆವಾಗ ನಿಮ್ಗೆ ಹೇಳ್ತೀನಿ ಅಂತ ಹೇಳ್ತಾರೆ. ರಘು ಅವರು ನನ್ನ ಪ್ರಕಾರ ನೀನು ಯಾವುದೋ ಚಿಕ್ಕ ಕಾರ್ ತಗೋ, ನಿಂಗೆ ಕಾಣಿಸೋದಿಲ್ಲ ಸ್ಟರಿಂಗ್ ಹತ್ರ ಅಂತ ಹೇಳಿದಾಗ, ಇಲ್ಲ ಪರವಾಗಿಲ್ಲ, ನಾನು ಕೆಳಗಡೆಗೆ 1-2 ಫಿಲೋಸ್ ಹಾಕೊಂತೀನಿ, ಫಿಲೋಸ್ ಹಾಕೊಂಡ್ರೆ ಮೇಲೆಗೆ ಬರ್ತೀವಲ್ವಾ, ಅವಾಗ ನಮ್ಗೆ ರೋಡ್ ಕಾಣಿಸುತ್ತೆ, ನಾನು ಕಲ್ತ್ಕೊಂತೀನಿ ಅಂತ ಹೇಳ್ತಾರೆ. ಮತ್ತೆ ರಘು ಅವರು ಇಷ್ಟು ಕಷ್ಟ ಯಾಕೆ, ಯಾರನ್ನಾದ್ರೂ ಡ್ರೈವರ್ ಇಕ್ಕೋಬೋದಲ್ವ ಅಂತ ಕೇಳಿದಾಗ ರಕ್ಷಿತ್ ಅವರು ಇಲ್ಲ ಸರ್, ನನಗೆ ಸೋಲೋ ರೈಡ್ ಹೋಗ್ಬೇಕಂದ್ರೆ ತುಂಬ ಇಷ್ಟ ಆಗುತ್ತೆ, ಇವಾಗ ಏನಾದರೂ ನಾನು ಸ್ವಲ್ಪ ಬೇಜಾರಲ್ಲಿ ಇರ್ತೀನಿ, ಸೋಲೋ ಟ್ರಿಪ್ ಹೋಗ್ಬೇಕನ್ಸುತ್ತೆ, ಅವಾಗ ನಾನು ಒಬ್ಬಳೇ ಹೋದ್ರೆ ಚೆನ್ನಾಗಿರುತ್ತೆ, ಡ್ರೈವರ್ ಇದ್ರೆ ಅಷ್ಟು ಕಂಫರ್ಟಬಲ್ ಫೀಲ್ ಆಗಲ್ಲ ಅಂತ ಹೇಳ್ತಾರೆ. ಮತ್ತೆ ಒಂದು ಕಬ್ಬು ವಿಚಾರ ಬರುತ್ತೆ. ಕಬ್ಬು ವಿಚಾರ ಬಂದಾಗ ರಕ್ಷಿತಾ ಶೆಟ್ಟಿ ಅವರು ಒಂದು ಸೋಷಿಯಲ್ ಮೆಸೇಜ್ ಕೊಡೋದಕ್ಕೆ ಹೊರಡ್ತಾರೆ. ಗಿಲ್ಲಿಯವ್ರು ಇದ್ಕೊಂಡು ಕಬ್ಬು ಅಂದ್ರೆ ಆನೆಗಳಿಗೆ ತುಂಬಾ ಇಷ್ಟ ಅಂತ ಹೇಳ್ತಾರೆ. ಆಗ ರಕ್ಷಿತ್ ಅವರು ಹೌದು ನೋಡಿ, ನೇಚರು ನಮಗೂ ಮತ್ತೆ ಪ್ರಾಣಿಗಳಿಗೆ, ಅನಿಮಲ್ಸ್ಗೆ ಎಲ್ಲ ಈಕ್ವಲ್ ಆಗಿ ಕೊಟ್ಟಿದೆ, ಬಟ್ ನಾವೇನ್ ಮಾಡ್ತಿದ್ದೀವಿ, ಅದನ್ನೆಲ್ಲ ಬಿಟ್ಬಿಟ್ಟು ನಾವೇ ಕಿತ್ಕೊಂಡು ತಿಂತಿದ್ದೀವಿ. ನಾವು ತಿನ್ನೋದನ್ನ ಅದಕ್ಕೂ ಅರ್ಧ ಕೊಡಬೇಕು. ಯಾಕಪ್ಪ ಜನಗಳು ಅದನ್ನ ಅಷ್ಟು ಹಿಂಸೆ ಮಾಡ್ತಾರೋ, ಒಳಗಳು ಬಂದಾಗೆಲ್ಲ ಹೊಡಿತಾ ಇರ್ತಾರೆ, ಅಷ್ಟೆಲ್ಲ ಮಾಡೋದು ಹಾಗೆಲ್ಲ ಮಾಡೋದು ತಪ್ಪಲ್ವಾ ಅಂತ ಧನುಷ್ ಅವ್ರಿಗೆ ಹೇಳ್ತಾರೆ. ಧನುಷ್ ಅವ್ರು ಇದ್ಕೊಂಡು ಹಿರಾಮ ನಿಂಗೆ ಒಂದು ಮಾತು ಹೇಳ್ತೀನಿ, ನಿಮ್ಮ ಅಪ್ಪ ಇವಾಗ ಒಂದು ತೋಟ ಮಾಡ್ತಾರೆ, ಒಂದು 20 ಲಕ್ಷ ಖರ್ಚು ಮಾಡಿಬಿಟ್ಟು ಒಂದು ತೋಟ ಮಾಡಿ ಕಬ್ಬಾಕಿರ್ತಾರೆ. ಆ ಒಂದು ತೋಟದಲ್ಲಿ ಲಾಭ ಬಂದ್ರೇ ನಿಮಗೆಲ್ಲ ಮದುವೆ ಮಾಡೋದು, ನಿಮ್ಮನ್ನೆಲ್ಲ ಪೋಷಣೆ ಮಾಡೋದಕ್ಕಾಗೋದು ಅಂತ ವಿಚಾರದಲ್ಲಿ ಒಂದು ಆನೆ ಬಂದ್ಬಿಟ್ಟು ಆ ಕಬ್ಬನ್ನೆಲ್ಲ ತಿಂದು ನಾಶ ಮಾಡಿಬಿಟ್ರೆ ಮತ್ತೆ ನೀವು ಹೆಂಗೆ ಬದುಕೋದು ಅಂತ ಹೇಳ್ತಾರೆ. ಆಗ ರಕ್ಷಿತ್ ಅವರು ಅದು ಕೂಡ ಪಾಯಿಂಟೇ, ಆದರೂ ನಾವು ನೋಡಿ ನಾವಿವಾಗ ನಮ್ಮ ಮನೆ ಹತ್ರ ಒಂದು ಮಾವಿನ ಮರ ಇದೆ. ಮಾವಿನ ಮರದಲ್ಲಿ ಪ್ರತಿ ವರ್ಷ ನಾನು ಅರ್ಧ ಮಾವಿನಕಾಯಿ ಮಾತ್ರ ಕಿತ್ಕೊತೀನಿ, ಇನ್ನು ಅರ್ಧ ಮಾವಿನಕಾಯಿ ಅಲ್ಲೇ ಬಿಟ್ಬಿಡ್ತೀನಿ. ಯಾಕೆ ಹೇಳಿ, ಬರ್ಡ್ಸ್ ಬಿಡುತ್ತಲ್ವಾ, ಬರ್ಡ್ಸ್ ತಿನ್ಲಿ ಅಂತ.
ಸೊ ಆಗ ನಮ್ಮ ಗಿಲೋಡ್ ಇದ್ಕೊಂಡು ಹೌದೌದು ನೀನು ಬಿಟ್ಟಿರುವಂತಹ ಹಣ್ಣುಗಳನ್ನ ತಿನ್ಕೊಂಡೆ ನಿಮ್ಮೂರಲ್ಲಿರುವಂತಹ ಹಕ್ಕಿಗಳೆಲ್ಲ ಬದುಕಿರೋದು ಅಂತ ಹೇಳ್ತಾರೆ. ಮತ್ತೆ ಧನುಷ್ ಅವರು ರಕ್ಷಿತಾನ ನೋಡ್ಬಿಟ್ಟು ಒಂಚೂರು ವ್ಯಂಗ್ಯವಾಗಿ ನಗೀತಾರೆ. ಧನುಷ್ ನಿಜವಾಗ್ಲೂ ನಾನು ಹೇಳ್ತಿರೋದು, ನಾನು ಸುಳ್ಳು ಹೇಳ್ತಿಲ್ಲ, ವರ್ಷ ನಾನು ಇದೇ ತರ ಮಾಡ್ತೀನಿ ಅಂತ ಹೇಳ್ತಾರೆ. ಗಿಲ್ಲಿ ಅವರು ಆ ತರ ಮಾಡೋ ಬದಲು ಒಂದು ಆಚೆ ಕಡೆ ಒಂದು ಚಿಕ್ಕ ಬೌಲಲ್ಲಿ ವಾಟರ್ ಇಕ್ಕೋ, ವಾಟರ್ನ ಬಂದು ಕುಡಿತೈತೆ ಅಂತ ಹೇಳಿದ್ರೆ, ಇಲ್ಲ ನಮ್ಮ ಮನೆ ಹತ್ರ ದೊಡ್ಡ ತೊಟ್ಟಿನೇ ಇದೆ, ಅದ್ರಲ್ಲಿ ಯಾವಾಗಲೂ ಬಂದು ಹಕ್ಕಿಗಳು ನೀರನ್ನ ಕುಡಿತಾನೆ ಇರುತ್ತೆ ಅಂತ ಹೇಳ್ತಾರೆ. ಮತ್ತೆ ನಮ್ಮ ಮನೆ ಹತ್ರ ಜಾಕ್ ಫ್ರೂಟ್ ಮರ ಕೂಡ ಇದೆ, ಅದರಲ್ಲೂ ಅಷ್ಟೇ ನಾವು ತುಂಬಾ ಕಾಯಿಗಳನ್ನ ಬಿಟ್ಬಿಡ್ತೀವಿ, ಮೇಲೆ ಬಂದ್ಬಿಟ್ಟು ತುಂಬಾ ಹಕ್ಕಿಗಳು ಅದನ್ನ ಕುಟ್ಟಿ ತಿಂತಾನೆ ಇರುತ್ತೆ ಅಂತ ಹೇಳ್ತಾರೆ. ರಕ್ಷಿತ್ ಅವರು ಈ ರೀತಿ ಒಂದು ಎಕ್ಸೈಟ್ಮೆಂಟ್ ಆಗಿ ಕೆಲವೊಂದು ವಿಚಾರಗಳು ಹೇಳೋವಾಗ ನಮ್ಮ ಗಿಲ್ಲಿಯವರು ಸೋಫಾ ಮೇಲೆ ಮಲ್ಕೊಂಡಿರ್ತಾರೆ, ರಕ್ಷಿತ್ ಅವರು ಕೆಳಗಡೆ ಕುತ್ಕೊಂಡಿರ್ತಾರೆ. ಈ ತರ ಪ್ರತಿಯೊಂದು ವಿಚಾರ ಹೇಳೋವಾಗ ನಮ್ಮ ಗಿಲ್ಲಿಯವರು ಅವ್ರ ತಲೆಗೆ ಒಡಿಯೆಲ್ಲ ಸುಮ್ಮನೆ ಟಚ್ ಮಾಡ್ತಾ ಇರ್ತಾರೆ. ಅದನ್ನ ನೋಡ್ಬಿಟ್ಟು ಕಾವ್ಯರು ಏನಕ್ಕೂ ಪ್ರತಿ ಸಲ ಹಂಗೊಡಿತಿದ್ಯಾ ಅವಳನ್ನ, ಸುಮ್ಮನೆ ಕೂರಕ್ಕಾಗಲ್ವಾ ಅಂತ ಆವಾಜ್ ಆಗ್ತಾರೆ. ಸೊ ಗಿಲ್ಲಿ ಅವರು ಅವ್ರಿಗೆ ಕೈ ತೋರಿಸ್ಬಿಟ್ಟು ಏನೋ ಹೇಳ್ತಾರೆ, ಅದನ್ನು ಮ್ಯೂಟ್ ಮಾಡಿರ್ತಾರೆ. ಸ್ನೇಹಿತರೆ, ಇದಿಷ್ಟು ಬೆಳಗ್ಗೆಯಿಂದ ಲೈವ್ ಅಲ್ಲಿ ನಡೆದಿರುವಂತಹ ವಿಚಾರಗಳು. ಸೊ ಈ ಸೀನ್ನ ಕಟ್ ಮಾಡಿದ್ರೆ ಮನೆ ಒಳಗಡೆ ಹೋಗ್ಬಿಟ್ಟು ಎಲ್ಲ ಸ್ನಾನ ಮುಗಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ. ಅಶ್ವಿನಿ ಮೇಡಮ್ ಅವರು ಪೂಜೆ ಮಾಡ್ತಾ ಇರ್ತಾರೆ. ಏನಕ್ಕಂತ ಹೇಳಿದ್ರೆ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಷನ್ ಮಾಡೋದಕ್ಕೆ. ಇದಿಷ್ಟು ಈ ವಿಡಿಯೋದಲ್ಲಿ ವಿಚಾರ. ಮುಂದಿನ ಮತ್ತೊಂದು ಲೈವ್ ವಿಚಾರದಲ್ಲಿ ಸಿಗ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಎಲ್ಲ ವಿಡಿಯೋ ನೋಡ್ತೀರಾ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 200 ಲೈಕ್ಸ್ ಈ ವಿಡಿಯೋ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಇಡೀ ಹೋಗಕ್ಕೂ ಮುಂಚೆ ವಿಡಿಯೋ ನೋಡ್ಬಿಟ್ಟು ಲೈಕ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಹೋಗ್ತಿದ್ದೀರಾ, ಪ್ಲೀಸ್ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಒನ್ಸ್ ಅಗೇನ್ ಹ್ಯಾಪಿ ಮಕರ ಸಂಕ್ರಾಂತಿ.